ಆತ್ಮ ನಮಸ್ತೆ. ಜಯಶ್ರೀ. ಆತ್ಮ ನಮಸ್ತೆ. ಜಯಶ್ರೀ, ಈ ಮನಸ್ಸು ಕ್ಷಣಿಕ ಸುಖಕ್ಕೋಸ್ಕರ ಬಾಹ್ಯದ ವಿಷಯಗಳಿಗೋಸ್ಕರ ಬೇಗ ಆಕರ್ಷಣೆ ಆಗುತ್ತದೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಶಾಲಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೇಶಂ. ಓ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಓಂ ಹರಿ ಓಂ ತತ್ಸತ್. ಪರಬ್ರಹ್ಮಣೇ ನಮಃ. ಓಂ ಶ್ರೀ ಸದ್ಗುರು ಶಿವಾನಂದ ಪರಮಹಂಸನೇ ನಮಃ. ಓಂ ಶ್ರೀ ಸದ್ಗುರು ರಾಮಾನಂದ ಪರಮಹಂಸನೇ ನಮಃ. ಓಂ ಶ್ರೀ ಸದ್ಗುರು ಲಕ್ಷ್ಮಣಾನಂದ ಸ್ವಾಮಿಯೇ ನಮಃ. ಹರಿ ಓಂ ತತ್ಸತ್. ಈ ಶಾಶ್ವತ ಆನಂದ ಕಡೆಗೆ, ಆಧ್ಯಾತ್ಮದ ಕಡೆಗೆ ಪ್ರೇರೇಪಣೆ ಆಗೋದು ತುಂಬಾ ಕಷ್ಟ. ಏಕೆ? ಹೌದು, ತಾವು ಹೇಳಿದ್ದು ತುಂಬಾ ಸತ್ಯ. ಓಕೆ. ಈ ಬೇರೆ ವಿಷಯಗಳಿಗೆ, ಬೇರೆ ಬಾಹ್ಯದ ವಿಷಯಗಳಿಗೆ ತಂಡೋಪತಂಡವಾಗಿ ಹೋಗ್ತಾರೆ ಜನರು. ಬಿಟ್ರೆ ಈ ರೀತಿ ಸಾಧನೆ ಕಡೆಗೆ ಬರುವುದು ತುಂಬಾ ಕಷ್ಟ. ಒಂದು ವೇಳೆ ಬಂದ್ರು ಕೂಡ ತುಂಬಾ ಕಾಲ ನಿಂತ್ಕೊಳೋದಿಲ್ಲ. ಬಂದು ಅಭ್ಯಾಸವನ್ನ ಮಾಡಿದ್ರು ಕೂಡ ತುಂಬಾ ಸಮಯ ಇರೋದಿಲ್ಲ. ಯಾಕಂದ್ರೆ ಯಾರಿಗೆ ಪ್ರಾಪ್ತಿ ಇರುತ್ತೋ ಅವ್ರು ಮಾತ್ರನೇ ಇರ್ತಾರೆ. ಮಿಕ್ಕಿದವರು ಬಂದು ಇಲ್ಲಿ ಕಲ್ತರು ಕೂಡ, ಆಚರಣೆಯನ್ನ ಮಾಡಿದ್ರು ಕೂಡ ತುಂಬಾ ಹೊತ್ತು ನಿಲ್ಲೋದಿಲ್ಲ. ಅವ್ರಿಗೆ ಬಾಹ್ಯ ವಿಷಯಗಳಲ್ಲೇ ತುಂಬಾ ಆಸಕ್ತಿ. ಆಧ್ಯಾತ್ಮಿಕ ಕಡೆಗೆ, ಪರಮಾತ್ಮನ ಚಿಂತನೆ ಕಡೆಗೆ ಅವ್ರಿಗೆ ಪ್ರೇರೇಪಣೆ ಆಗ್ಬೇಕು ಅಂತಂದ್ರೆ ಈಶ್ವರನ ಅನುಗ್ರಹ ಇರಬೇಕು. ಆ ಈಶ್ವರನ ಅನುಗ್ರಹ ಇದ್ದಾಗ ಮಾತ್ರ ಅಂತವ್ರು ಮಾತ್ರ ಬರಕ್ ಸಾಧ್ಯ. ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಈಶ್ವರನ ಅನುಗ್ರಹ ಸಿಕ್ಕಿದೆ ಅಂತ ಅರ್ಥ. ಬಂದ್ರು ಕೂಡ ಇಲ್ಲಿ ಅವ್ರಿಗೆ ಎಷ್ಟು ಪ್ರಾಪ್ತಿ ಇರುತ್ತೋ ಅಷ್ಟೇ ಇರ್ತಾರೆ ಅವರು. ಅಷ್ಟನ್ನ ಮಾತ್ರನೇ ಮಾಡ್ತಾರೆ ಅವರು. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ. ಭಗವದ್ಗೀತೆಯಲ್ಲಿ ತಾಯಿತೋ ಮಹತೋ ಭಯ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಕಾಲ ಅಭ್ಯಾಸ ಮಾಡಿದ್ರು ಪರವಾಗಿಲ್ಲ, ಅವನು ಯೋಗ ಭ್ರಷ್ಟನಾದ್ರೂ ಪರವಾಗಿಲ್ಲ, ಅವನು ಈ ಜನ್ಮದಲ್ಲಿ ಮಾಡಿರೋದ್ರಿಂದ ಮಹಾ ಭಯದಿಂದ ಪಾರಾಗ್ತಾನೆ ಅಂತವನು. ಈ ಜನ್ಮದಲ್ಲಿ ಸ್ವಲ್ಪ ಸಾಧನೆ ಮಾಡಿದ್ರು ಸಾಕು, ಅವನು ಮಹಾಭಯದಿಂದ ಪಾರಾಗ್ತಾನೆ. ಮಹಾಭಯದಿಂದ ಪಾರಾಗಿ ಅವನು ಬೇರೆ ಯೋನಿಗಳಿಗೆ ಹೋಗೋದಿಲ್ಲ. ಮತ್ತೆ ಮುಂದಿನ ಜನ್ಮದಲ್ಲಿ ಮತ್ತೆ ಮಾನವನಾಗಿ ಹುಟ್ಟುತ್ತಾನೆ. ಮಾನವನಾಗಿ ಹುಟ್ಟಿ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಒಂದಷ್ಟು ಅನುಭವಿಸಿದಾದ್ಮೇಲೆ ಯೋಗದ ಕಡೆಗೆ ಮತ್ತೆ ಯೋಗಿಗಳ ಕಡೆಗೆ ಆಕರ್ಷಿತನಾಗಿ ಅವನು ಅಲ್ಲಿಂದ ಸಾಧನೆಯನ್ನ ಶುರು ಮಾಡಿ ಅವನು ಮೋಕ್ಷದ ಕಡೆಗೆ ಹೊರಟು ಬಿಡ್ತಾನೆ. ಹಾಗಾಗಿ ನಮಗೆ ಸ್ವಲ್ಪ ಸಾಧನೆ ಮಾಡಿದ್ರು ಕೂಡ ಮಹಾಭಯದಿಂದ ಪಾರಾಗ್ತೀವಿ. ಅಂದ್ರೆ ಇಂದಿನ ಯೋನಿಗಳಿಗೆ ಹೋಗೋದಿಲ್ಲ. ಅಂದ್ರೆ ಬೇರೆ ಪಶು ಪಕ್ಷಿಗಳ ಇದ್ರಲ್ಲಿ ಸೈಕಲ್ಗೆ ಹೋಗೋದಿಲ್ಲ ನಾವು. ನಾವು ಮತ್ತೆ ಮಾನವನಾಗಿ ಹುಟ್ತೀವಿ. ಮಾನವನಾಗಿ ಹುಟ್ಟಿ ಅಲ್ಲಿಂದ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಸ್ವಲ್ಪ ಕಾಲ ನಮ್ ಏನು ಪ್ರಾರಬ್ಧ ಇದೆ ಅದನ್ನ ಅನುಭವಿಸಿ ತದನಂತರ ಯೋಗಿಗಳ ಕಡೆ ಮತ್ತೆ ಯೋಗದ ಕಡೆಗೆ ಆಕರ್ಷಿತನಾಗ್ತದೆ. ಅಲ್ಲಿಂದ ಮೋಕ್ಷದ ಕಡೆಗೆ ಹೊರಟು. ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿದ್ರು ಸಾಕು, ನಮ್ಗೆ ಆ ಪುಣ್ಯ ಅನ್ನೋದು ಸಿಗತ್ತೆ. ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಬ್ರಹ್ಮ ವಿದ್ಯೆಯ ಒಂದು ಮಹತ್ವ ಇದು. ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಬಿಟ್ರೆ ಜನ್ಮ ಜನ್ಮಕ್ಕೂ ಹಿಂದಕ್ಕಂತೂ ಕರ್ಕೊಂಡು ಹೋಗುತ್ತಿಲ್ಲ.
ಅದನ್ನೇ ನಮ್ಮ ಗುರುದೇವರು ಕೂಡ ಹೇಳ್ತಿದ್ರು, ಹ್ಮ್ ಬೇರೆ ವಿದ್ಯೆಗಳನ್ನ ಮಾಡಿ ಬಿಟ್ಟರೆ ಅದು ತುಂಬಾ ಪ್ರಮಾದ. ಓಕೆ ಈ ವಿದ್ಯೆಯನ್ನ ಮಾಡಿ ಬಿಟ್ರು ಕೂಡ ಹ್ಮ್ ಅವನಿಗೆ ಎಷ್ಟು ಮಾಡ್ತಾನೋ ಅಷ್ಟು ಶ್ರೀರಾಮ ರಕ್ಷೆ ಇದ್ದಂಗೆ ಅಂತ. ಓಕೆ ಎಷ್ಟು ಮಾಡ್ತಾನೋ ಅಷ್ಟು ಶ್ರೀರಾಮ ರಕ್ಷೆ ಅವನಿಗೆ ಹ್ಮ್ 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 ಈ ವಿದ್ಯೆ. ಓಕೆ ಆದ್ರೆ ಈ ವಿದ್ಯೆಯನ್ನು ಎಲ್ಲರೂ ಆಚರಣೆ ಮಾಡುವುದಕ್ಕೆ ಹ್ಮ್ ಕಷ್ಟ, ಓಕೆ ಆದ್ರೆ ಎಲ್ಲರೂ ಆಚರಣೆ ಮಾಡ್ಬೋದು. ಓಕೆ ಮನ್ಸಿಟ್ರೆ ಎಲ್ಲರೂ ಆಚರಣೆ ಮಾಡ್ಬೋದು. ಹ್ಮ್ ಮನ್ಸಿಡ್ಲಿಲ್ಲ ಅಂತಂದ್ರೆ ಹ್ಮ್ ಅದು ಕಷ್ಟನೇ ಆಗುತ್ತೆ. ಓಕೆ ಈ ಬ್ರಹ್ಮವಿದ್ಯೆ ಎಷ್ಟು ಮಹತ್ವವಿದೆ ಜಯಶ್ರೀ, ಇದ್ರ ಬಗ್ಗೆ ಯಾರಿಗೂ ತಿಳಿದೇ ಹೋಗ್ತಾ ಇದೆಯಲ್ಲ. ಹೌದು, ಇದನ್ನೇ ನಾರದ ಮಹರ್ಷಿಗಳು ಕೂಡ ಈ ಬ್ರಹ್ಮ ವಿದ್ಯೆ ಬಗ್ಗೆ ಓಕೆ ನಾರದ ಭಕ್ತಿ ಸೂತ್ರಗಳಲ್ಲಿ ಹ್ಮ್ ಕಸರತಿ ದುರ್ಲಭ ಅಂತ ಹೇಳಿದ್ದಾರೆ. ಓಕೆ ಗುರುಜಿ. ಅಂದ್ರೆ ಈ ಮಂಗಳ ಕತ್ತಿ ಹ್ಮ್ ಎಷ್ಟು ಚೂಪಾಗಿರುತ್ತೋ ಹ್ಮ್ ಹ್ಮ್ ಅಂತ ಮಂಗಳ ಕತ್ತಿಯ ಮೇಲೆ ಹ್ಮ್ ನಡೆಯುವಷ್ಟು ಕಷ್ಟ ಅಂತ ಹೇಳಿದ್ರು. ಓಕೆ ಮಂಗಳ ಕತ್ತಿ ಅಂತಂದ್ರೆ ಹ್ಮ್ ತುಂಬಾ ಶಾರ್ಪ್ ಆಗಿರುತ್ತೆ ಅದು. ಓಕೆ ಆ ಕತ್ತಿ ಮೇಲೆ ನಡೆಯಕ್ಕಾಗತ್ತಾ? ಹ್ಮ್ ಹ್ಮ್ ಆ ಕತ್ತಿಯ ಮೇಲೆ ನಡೆಯುವಂತಹದ್ದು ಈ ಬ್ರಹ್ಮವಿದ್ಯೆ ಅಂತ ಓಕೆ ಹೇಳಿದ್ದಾರೆ. ಹ್ಮ್ ಇದನ್ನೇ ಸೀತಾರಾಮಾಂಜನೇಯ ಸಂವಾದದಲ್ಲಿ ಓಕೆ ಆಂಜನೇಯ ಸ್ವಾಮಿ ಏನ್ ಹೇಳ್ತಾರೆ ಅಂತಂದ್ರೆ, ಹ್ಮ್ ಈ ಹೂವುಗಳನ್ನು ಬಿಡಿಸುವುದು ಎಷ್ಟು ಸುಲಭವೋ ಈ ಬ್ರಹ್ಮ ವಿದ್ಯೆ ಕೂಡ ಅಷ್ಟೇ ಸುಲಭ ಅಂತ ಅಂದ್ರು. ಓಕೆ ಅಂದ್ರೆ ಹ್ಮ್ ಎರಡು ವಿರುದ್ಧವಾಗಿದೆ, ಹ್ಮ್ ಆದ್ರೆ ಆ ಎರಡು ಅನುಭವಗಳನ್ನ ಅವ್ರು ಹಂಚ್ಕೊಂಡ್ರು. ಓಕೆ ಮನಸ್ಸು ಹ್ಮ್ ಮಾಡಿದ್ರೆ ತುಂಬಾ ಸುಲಭ, ಹೂವುಗಳನ್ನು ಬಿಡಿಸುವಷ್ಟು ಸುಲಭ ಅಂತ ಹೇಳ್ತಿದ್ದಾರೆ. ಓಕೆ ನಾರದ ಮಹರ್ಷಿಗಳು ಹ್ಮ್ ಇದು ಹ್ಮ್ ಮಂಗಳ ಕತ್ತಿ ಎಷ್ಟು ಚೂಪಾಗಿರುತ್ತೋ ಅಂತ ಕತ್ತಿಯ ಮೇಲೆ ನಡೆಯುವಷ್ಟು ಕಷ್ಟ ಅಂತಾನು ಹೇಳಿದ್ರು. ಓಕೆ ಅಂದ್ರೆ ಅವರ ಅನುಭವಗಳನ್ನ ಅವ್ರು ಅನುಭವಿಸಿ ಅನುಭವವನ್ನ ಹೇಳುತ್ತಿದ್ದಾರೆ. ಓಕೆ ಜಯಶ್ರೀ, ಹಾಗಾದ್ರೆ ಈ ಜಗತ್ತಿನಲ್ಲಿ ಎಷ್ಟೋ ವಿದ್ಯೆಗಳಿವೆ, ಬ್ರಹ್ಮವಿದ್ಯೆಗೆ ಬಹಳ ಮಹತ್ವವಿದೆ ಅಲ್ವಾ? ಹೌದು, ಈ ಜಗತ್ತಲ್ಲಿ ಚತುಷ್ಷಷ್ಟಿ ಕಲೆಗಳು ಇದೆಯಂತೆ. ಓಕೆ ಚತುಷ್ಷಷ್ಟಿ ಅಂತಂದ್ರೆ 64 ವಿದ್ಯೆಗಳಿದೆ. ಓಕೆ 64 ವಿದ್ಯೆಗಳು ಹ್ಮ್ ನಾರದ ಮಹರ್ಷಿರು ಮತ್ತೆ ಮುಂದಾದವರೆಲ್ಲಾನು ಆಚರಣೆ ಮಾಡಿ ಓಕೆ ಅವರು ಮನುಷ್ಯಾಂತಿಯನ್ನ ಕಳ್ಕೊಂಡ್ರಂತೆ. ಓ ಕಟ್ಟಕಡೆದಾಗಿ ಹ್ಮ್ ಈ ಬ್ರಹ್ಮ ವಿದ್ಯೆಯನ್ನ ಹ್ಮ್ ಆಚರಣೆಯನ್ನ ಮಾಡಿ ಮನುಷ್ಯಾಂತಿಯನ್ನ ಪಡೆದ್ರು. ಓಕೆ ಆ 64 ವಿದ್ಯೆಗಳಿದ್ರು ಕೂಡ ಹ್ಮ್ ಈ ಬ್ರಹ್ಮ ವಿದ್ಯೆ ಮಾತ್ರನೇ ಹ್ಮ್ ಮನುಷ್ಯನಿಗೆ ಹ್ಮ್ ಆನಂದವನ್ನು ಸೇರಿಸುವಂತದ್ದು ಮತ್ತೆ ಓಕೆ ಶಿವ ಜೀವ ಐಕ್ಯಕ್ಕೆ ಸೇರಿಸುವಂತದ್ದು. ಓಕೆ ಈ ಬ್ರಹ್ಮವಿದ್ಯೆನ ಉಪನಿಷತ್ನಲ್ಲೂ ಇದೆ ಅಂತ ನೀವು ತಿಳಿಸಿದ್ರಿ. ಇದ್ರ ಬಗ್ಗೆ ಶ್ಲೋಕದ ಮುಖಾಂತರ ಏನಾದ್ರು ಉಪನಿಷತ್ಕಾರರು ಉಪನಿಷತ್ತಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅನ್ಯ ವಿದ್ಯಾ ಪರಿಜ್ಞಾನಂ ನ ಅವಶ್ಯಂ ಸರ್ವಂ ಭವೇತ್ ಬ್ರಹ್ಮ ವಿದ್ಯಾ ಪರಿಜ್ಞಾನ ಬ್ರಹ್ಮ ಪ್ರಾಪ್ತಿ ಕರ ಮುಸ್ತಿರಮು ಅಂತ ಹೇಳಿದ್ರು. ಅಂದ್ರೆ ಚತುಷ್ಷಷ್ಟಿ ಕಲೆಗಳು ಇದೆಯಂತೆ. ಓಕೆ ಈ ಚತುಷ್ಷಷ್ಟಿ ಕಲೆಗಳನ್ನ ಆಚರಣೆ ಮಾಡಿ, ಚತುಷ್ಷಷ್ಟಿ ಕಲೆಗಳು ಅಂತಂದ್ರೆ 64 ಅಂತ ಅರ್ಥ. ಈ 64 ವಿದ್ಯೆಗಳನ್ನ ಆಚರಣೆ ಮಾಡಿ ಅನುಭವಿಸಿ ಮನುಷ್ಯಾಂತಿಯನ್ನ ಕಳ್ಕೊಂಡ್ಬಿಟ್ರಂತೆ ನಾರದ ಮಹರ್ಷಿರು, ವ್ಯಾಸ ಮಹರ್ಷಿ ಮುಂತಾದವರೆಲ್ಲ. ಈ ಕಟ್ಟುಕಡೆದಾಗಿ ಮನುಷ್ಯಾಂತಿಯನ್ನು ಪಡೆಯೋದಕ್ಕೆ ಏನಾದ್ರು ಇದೆಯಾ ಅಂತ ನೋಡಿದಾಗ ಆಗ ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಷಯವನ್ನ ತಿಳಿದುಕೊಂಡು ಆ ಬ್ರಹ್ಮ ಜ್ಞಾನವನ್ನ ಪಡೆಯುವಂತ ಪ್ರಯತ್ನ ಮಾಡ್ದ, ಬ್ರಹ್ಮ ವಿದ್ಯೆಯನ್ನ ಅಭ್ಯಾಸ ಮಾಡ್ದ ಮನುಷ್ಯಾಂತಿಯನ್ನ ಪಡೆದ್ರಂತೆ ನಾರದ ಮಹರ್ಷಿರು ಮತ್ತೆ ವ್ಯಾಸ ಮಹರ್ಷಿರು. ಆ ಮನುಷ್ಯಾಂತಿಯನ್ನ ಪಡೆದು ಅವರು ಅದನ್ನ ಅನುಭವಿಸಿ ಆ ಅನುಭವವನ್ನ ತರುಣೋಪಾಯವಾಗ ನಮಗೆ ಸೂಚಿಸಿರುವಂತದ್ದು. ಅದನ್ನ ನಾವು ಮನುಷ್ಯನಿಗೆ ಸಿಗ್ಬೇಕು ಅಂತಂದ್ರೆ ನಾವು ಬ್ರಹ್ಮ ವಿದ್ಯೆ ಕಡೆಗೆ ಹೋಗ್ತೀವಿ. ಈ ಬೇರೆ ವಿದ್ಯೆಗಳ ಕಡೆಗೆ ಹೋದ್ರೆ ಮನುಷ್ಯಂತಿನ ಹಾಳು ಮಾಡ್ಕೊಂತೀವಿ ಅನ್ನೋದು ನಾವು ಈ ಶ್ಲೋಕದ ಮುಖಾಂತರ ಉಪನಿಷತ್ಕಾರರು ನಮ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನ ನಾವು ಪ್ರತಿಯೊಬ್ಬರು ಅವಲೋಚನೆಯನ್ನ ಮಾಡಬೇಕು. ಅವಲೋಚನೆಯನ್ನ ಮಾಡಿ ಸೂಕ್ತವಾಗಿರುವಂತಹ ಗುರುಗಳ ಹತ್ರ ಹೋಗಿ ಆ ಬ್ರಹ್ಮ ವಿದ್ಯೆಯನ್ನ ಪಡೆದು ಆ ಬ್ರಹ್ಮ ವಿದ್ಯೆಯನ್ನ ಅಭ್ಯಾಸ ಮಾಡ್ತಾ ಇದ್ರೆ ನಮ್ಗೆ ಆ ಬ್ರಹ್ಮಾನಂದ ಅನ್ನೋದು
ಅನುಭವಕ್ಕೆ ಬರುತ್ತೆ. ಓಕೆ. ಆಗ ಶಾಶ್ವತವಾಗಿರುವಂತಹ ಆನಂದವನ್ನು ನಾವು ಪಡಿತೀವಿ. ಹಾಗಾಗಿ ಅನ್ಯ ವಿದ್ಯೆಗಳೆಲ್ಲನೂ ಈ ಉಪಾಧಿ ಇರೋವರೆಗೂನೆ ಕೆಲ್ಸಕ್ಕೆ ಬರುತ್ತೆ. ಓಕೆ. ತದನಂತರ ಅದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಆದ್ರೆ ಬ್ರಹ್ಮ ವಿದ್ಯೆ ಆತರ ಅಲ್ಲ. ಬ್ರಹ್ಮ ಪ್ರಾಪ್ತಿ ಕರ್ಮ ಸ್ಥಿರಮು ಅಂತಂದ್ರು. ಅಂದ್ರೆ ಆ ಬ್ರಹ್ಮ ಪದವನ್ನು ಸೇರೋವರೆಗೂ ಅದು ನಮಗೆ ಉದ್ಧಾರದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ನಾವು ಹುಲ್ ತಿಂದಾದ್ರೂ ಪರವಾಗಿಲ್ಲ, ನಾವು ಬ್ರಹ್ಮ ವಿದ್ಯೆಯನ್ನ ಕಲಿಬೇಕು. ನಾವು ಬೇರೆಯವ್ರಿಗೂ ಹಂಚ ಪ್ರಯತ್ನವನ್ನ ಮಾಡ್ಬೇಕು. ನಾವು ಕಲ್ತ್ಕೊಂಡು ನಾವು ಮಾಡ್ಕೊಂಡು ಸ್ವಾರ್ಥ ಆಗತ್ತೆ. ನಾವು ತಿಂದು 4 ಜನಕ್ಕೂ ಹಂಚಬೇಕು ಅದನ್ನ. ಆ ಪ್ರಯತ್ನವನ್ನ ಮಾಡ್ಬೇಕು. ಹುಲ್ ತಿಂದಾದ್ರೂ ಪರವಾಗಿಲ್ಲ, ನಾವು ಬ್ರಹ್ಮ ವಿದ್ಯೆಯನ್ನ ಕಲಿಬೇಕು. ನಾವು ಕಲ್ತಿರೋದು ನಾವು ಬೇರೆಯವ್ರಿಗೆ ಹಂಚೋ ಪ್ರಯತ್ನ ಮಾಡ್ಬೇಕು. ಮತ್ತೆ ನಮ್ಮ ಮುಂದಿನ ಪೀಳಿಗೆಗಳು ಕೂಡ ಇದನ್ನೇ ಕೊನೆಗೆ ಇಡ್ಬೇಕಾಗಿರುವಂತ, ಬೇರೆ ಏನೇನು ಅಲ್ಲ. ನಾವು ಹುಲ್ ತಿಂದಾದ್ರೂ ಜ್ಞಾನವನ್ನೇ ಪಡಿಬೇಕು. ನಮ್ಮ ಮಕ್ಕಳನ್ನು, ನಮ್ಮ ಸಂತಾನಗಳನ್ನು ಜ್ಞಾನವಂತರಾಗಿ ತಯಾರು ಮಾಡಬೇಕು. ಸಮಾಜ ಕೂಡ ನಾವು ಜ್ಞಾನವನ್ನೇ ಹಂಚಬೇಕು. ಆಗ ಮಾತ್ರನೇ ನಾವು ಹುಟ್ಟಿದ್ದಕ್ಕೂ ಭೂಮಿಗೆ ಬಂದಿದ್ದಕ್ಕೂ ಸಾರ್ಥಕತೆ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೇಶಂ. ಓ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು.